ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾವು ವಿಶೇಷವಾಗಿ ಭಾರತದಲ್ಲಿ ಈ ವರ್ಷ ಅಂದ್ರೆ 2019ಕ್ಕೆ ಭಾರತದಲ್ಲಿ ಲಭ್ಯವಿರುವಂತಹ ಒಂದೇ ಒಂದು ಬಜೆಟ್ ಅಂತಂದ್ರೆ ಒಂದು 10,000 ರೂಪಾಯಿ ಅಂತ ಏನ್ ಕರಿತೀವಿ. ಸೊ ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಬರುವಂತಹ ಕೆಲವು ಫೋನ್ಗಳ ಪಟ್ಟಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೆ ಮುಂಚೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಿಮ್ಮ ಹತ್ರ 10,000 ರೂಪಾಯಿ ಹೊಂದಿದ್ದು ಈ ಒಂದು ಬಜೆಟ್ ಅಲ್ಲಿ ನೀವೊಂದು ಹೊಸ ಮತ್ತು ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಖರೀದಿಸಬೇಕು ಅಂತ ಬಯಸ್ತಾ ಇದ್ರೆ ನಿಮ್ಮ ಮುಂದೆ ಖಂಡಿತವಾಗಿಯೂ ಸ್ನೇಹಿತರೆ ಸಾಕಷ್ಟು ಆಯ್ಕೆಗಳು ಮಾರುಕಟ್ಟೆಯಲ್ಲಿ ಬರ್ತಾ ಇವೆ. ಈ ಒಂದು ಟಾಪ್ 10 ಫೋನ್ಗಳ ಪಟ್ಟಿಯನ್ನು ಬೆಲೆ, ಪರ್ಫಾರ್ಮೆನ್ಸ್, ಬ್ಯಾಟರಿ, ಡಿಸ್ಪ್ಲೇ ಮತ್ತು ಇನ್ನಿತರೆ ಮುಖ್ಯ ಅಂಶಗಳ ಆಧಾರದ ಮೇರೆಗೆ ಈ ಒಂದು ಪಟ್ಟಿ ನಿಮಗಾಗಿ ತಯಾರಿಸಲಾಗಿದೆ. ಹಾಗಾದ್ರೆ ಈ ಒಂದು ಅತ್ಯುತ್ತಮವಾದಂತಹ ಫೋನ್ಗಳನ್ನ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈಗ ಡಿಜಿಟ್ ಕನ್ನಡ ಸ್ನೇಹಿತರೆ ನಿಮಗೆ ಫೇಸ್ಬುಕ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಮತ್ತು ಹಲವು ಅಪ್ಲಿಕೇಶನ್ಗಳ ಕೂಡ ಲಭ್ಯವಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಫಾಲೋ ಮಾಡಬಹುದು. ನೋಕಿಯಾ 5.1 ಪ್ಲಸ್ 10ನೇ ಸ್ಥಾನದಲ್ಲಿದೆ. ನೋಕಿಯಾ 5.1 ಪ್ಲಸ್ ಸ್ಮಾರ್ಟ್ಫೋನ್. ಒಟ್ಟು ಇದು 2 ವೇರಿಯಂಟ್ಗಳಲ್ಲಿ ಲಭ್ಯವಿದೆ. ಇದು 3GB RAM ಮತ್ತು 32GB ಸ್ಟೋರೇಜ್ ಜೊತೆಗೆ ಮತ್ತೊಂದು 4GB RAM 64GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಇದರ ಬೆಲೆ 10,999 ರೂಪಾಯಿ, ಮತ್ತೊಂದು 12,999 ರೂಪಾಯಿಗಳಲ್ಲಿ ಪಡೆಯಬಹುದು. ಇಲ್ಲದೆ ಇದರಲ್ಲಿ ಸ್ನೇಹಿತರೆ ಸ್ಟೋರೇಜ್ ಅನ್ನು ನೀವು ಸುಮಾರು 400GB ವರೆಗೂ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 5.8 ಇಂಚಿನ HD+ ಅದ್ದೂರಿಯ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಇದು ಡ್ವೆಲ್ ರೇರ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ನಿಮಗೆ ಬರುತ್ತೆ. ಅದಲ್ಲದೆ ಇದರ ಫ್ರಂಟ್ ಅಲ್ಲಿ ನೋಡ್ಬೇಕಂದ್ರೆ ಇದರಲ್ಲಿ ನಿಮಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ MediaTek Helio P60 ಪ್ರೊಸೆಸರ್ ಜೊತೆಗೆ ರನ್ ಮಾಡುತ್ತೆ. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 3060 mAh ಬ್ಯಾಟರಿ ಸಹ ಲಭ್ಯವಾಗಲಿದೆ. LG W30 9ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. LG ಕಂಪನಿಯ W30 ಸರಣಿಯ ಒಂದು ಸ್ಮಾರ್ಟ್ ಫೋನ್. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಕೇವಲ ಒಂದೇ ಒಂದು ರೂಪಾಂತರದಲ್ಲಿ ಮಾತ್ರ ಲಭ್ಯವಿರುತ್ತೆ. ಇದರಲ್ಲಿ ನಿಮಗೆ 3GB RAM ಮತ್ತು 32GB ಒಂದು ಸ್ಟೋರೇಜ್ ಮೇರೆಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಲಭ್ಯವಾಗುತ್ತೆ. ಇದರ ಬೆಲೆ ಇರುತ್ತೆ ಸ್ನೇಹಿತರೆ 9,999 ರೂಪಾಯಿ. ಇದಲ್ಲದೆ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಇದರ ಸ್ಟೋರೇಜ್ ನ ನೀವು ಸುಮಾರು 256GB ವರೆಗೂ ಇದರ ಒಂದು ಸ್ಟೋರೇಜ್ ನ ನೀವು ಎಕ್ಸ್ಪೆಂಡ್ ಮಾಡ್ಕೋಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 6.26 ಇಂಚಿನ ನಿಮಗೆ HD+ IPS ಡಾಟ್ ಫುಲ್ ವ್ಯೂ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಅದಲ್ಲದೆ ಇದು ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಅಂತಂದ್ರೆ ನಿಮಗೆ 12 ಮೆಗಾ ಪಿಕ್ಸೆಲ್ ಸೋನಿ IMX486 ಪ್ಲಸ್ ನಿಮಗೆ 13 ಮೆಗಾ ಪಿಕ್ಸೆಲ್ ಜೊತೆಗೆ 2 ಮೆಗಾ ಪಿಕ್ಸೆಲ್ ನಿಮಗೆ ಕ್ಯಾಮ್ರಾ ಸೆನ್ಸರ್ಗಳನ್ನ ಒಳಗೊಂಡಿರ್ತದೆ. ಅದ್ಬಿಟ್ಟು ಇದರಲ್ಲಿ ನಿಮಗೆ ವಿಡಿಯೋ ಮತ್ತು ಸೆಲ್ಫಿಗೋಸ್ಕರ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ನೀಡಲಾಗಿದೆ. ಈ ಒಂದು ಸ್ಮಾರ್ಟ್ ಫೋನ್ ಸಹ ಸ್ನೇಹಿತರೆ ನಿಮಗೆ MediaTek ನಿಮಗೆ Helio P22 ಪ್ರೊಸೆಸರ್ ಜೊತೆಗೆ ರನ್ ಮಾಡುತ್ತೆ. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ನಿಮಗೆ 4000 mAh ಬ್ಯಾಟರಿ ಸಹ ಲಭ್ಯವಾಗಲಿದೆ. realme U1 8ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. realme ಕಂಪನಿಯ realme U1 ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಒಟ್ಟು 2 ವೇರಿಯಂಟ್ ಗಳಲ್ಲಿ ಲಭ್ಯವಿರುತ್ತದೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಒಂದು ಸ್ಟೋರೇಜ್. ಸೊ ಯಥಾ ಪ್ರಕಾರ ಇದರ ಒಂದು ಬೆಲೆ ಸಹ ನಿಮಗೆ ಮೊದಲ ವೇರಿಯಂಟ್ ಏನಿದೆ ಇದು 8,999 ರೂಪಾಯಿಗೆ ಬಂದ್ರೆ ಇದರ ಎರಡನೇ ವೇರಿಯಂಟ್ ನಿಮಗೆ 11,999 ರೂಪಾಯಿಗಳಲ್ಲಿ ಲಭ್ಯವಾಗುತ್ತೆ. ಇದಲ್ಲದೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸ್ಟೋರೇಜ್ ನ ನೀವು ಮೈಕ್ರೋ SD ಕಾರ್ಡ್ ನ ಬಳಸಿಕೊಂಡು 256GB ವರೆಗೂ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸ್ಪೇಸ್ ನ ಅಂದ್ರೆ ಇದರ ಒಂದು ಸ್ಟೋರೇಜ್ ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 6.3 ಇಂಚಿನ ಫುಲ್ HD+ LTPS IPS ಅದ್ದೂರಿಯ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಇದು ಡ್ವೆಲ್ ರೇರ್ ಕ್ಯಾಮ್ರಾ ಅಂತಂದ್ರೆ ನಿಮಗೆ 13+2 ಮೆಗಾ ಪಿಕ್ಸೆಲ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಮ್ರಾ ಕೊಟ್ಟಿದ್ರೆ ಇದರಲ್ಲಿ ಫ್ರಂಟ್ ಅಲ್ಲಿ ಇದರಲ್ಲಿ ನಿಮಗೆ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗಾಗಿ 25 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನೀಡಲಾಗಿದೆ. ಈ ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ ಕಲರ್ OS 5.2 ಆಧಾರಿತ MediaTek Helio P70 Mali G72 GPU ಪ್ರೊಸೆಸರ್ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ರನ್ ಆಗುತ್ತೆ. ಅದಲ್ಲದೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ನಿಮಗೆ 3500 mAh ಬ್ಯಾಟರಿ ಸಹ ಈ ಒಂದು ಫೋನ್ ಅಲ್ಲಿ ನಿಮಗೆ ಲಭ್ಯವಾಗಲಿದೆ. 7ನೇ ಸ್ಥಾನದಲ್ಲಿದೆ Zenfone Max M2 ಸ್ಮಾರ್ಟ್ ಫೋನ್. ಇದು ಸ್ನೇಹಿತರೆ ಒಟ್ಟು 2 ವೇರಿಯಂಟ್ ಗಳಲ್ಲಿ ಲಭ್ಯವಿರುತ್ತದೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM ಮತ್ತು 64GB ಒಂದು ಸ್ಟೋರೇಜ್. ಸೊ ಇದರ ಬೆಲೆ ಸಹ ಸ್ನೇಹಿತರೆ ಯಥಾ ಪ್ರಕಾರ ನಿಮಗೆ ಮೊದಲ ವೇರಿಯಂಟ್ ಆಗಿರುತ್ತೆ ನಿಮಗೆ 7,999 ರೂಪಾಯಿ. ಇದರ ಮತ್ತೊಂದು ವೇರಿಯಂಟ್ ಸಿಗುತ್ತೆ ನಿಮಗೆ 9,499 ರೂಪಾಯಿ. ಸೊ ಈ ಒಂದು ಬೆಲೆಯಲ್ಲಿ ನೀವು ಪಡ್ಕೊಬಹುದು. ಇದಲ್ಲದೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸ್ಟೋರೇಜ್ ಸಹ ಸ್ನೇಹಿತರೆ ನೀವು 2TB ಅಂದ್ರೆ 2 ಟೆಗಾಬೈಟ್ ವರೆಗೂ ನೀವು ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸ್ಟೋರೇಜ್ ನ ನೀವು ವಿಸ್ತರಿಸಬಹುದು. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 6.26 ಇಂಚಿನ ಫುಲ್ HD+ ಅದ್ದೂರಿಯ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಇದು ಡ್ವೆಲ್ ರೇರ್ ಕ್ಯಾಮ್ರಾ 13+2 ಮೆಗಾ ಪಿಕ್ಸೆಲ್ ಜೊತೆಗೆ ಬರುತ್ತೆ. ಅದ್ಬಿಟ್ಟು ಇದರ ಒಂದು ಫ್ರಂಟ್ ಅಲ್ಲಿ ಸ್ನೇಹಿತರೆ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ ಇದರಲ್ಲಿ ನಿಮಗೆ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ನೀಡಲಾಗಿದೆ.
ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ನಿಮಗೆ 632ರ ಆಕ್ಟೋಕೋರ್ ಆಧಾರಿತ ಪ್ರೊಸೆಸರ್ ಜೊತೆಗೆ ರನ್ ಆಗುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 4000 mAh ನ ಬ್ಯಾಟರಿ ಸಹ ಕಂಪನಿ ನೀಡಲಾಗಿದೆ. ಝೆನ್ಫೋನ್ ಮ್ಯಾಕ್ಸ್ ಪ್ರೋ M2 6ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಅದೇ ಝೆನ್ಫೋನ್ ಕಂಪನಿಯ ಮತ್ತೊಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಝೆನ್ಫೋನ್ ಮ್ಯಾಕ್ಸ್ ಪ್ರೋ M2. ಸೊ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಒಟ್ಟು ನಿಮಗೆ 3 ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತದೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಸ್ಟೋರೇಜ್, ಮತ್ತೊಂದು ಅದೇ 6GB RAM ಮತ್ತು 64GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಇದರ ಬೆಲೆಯೂ ಸಹ ಸ್ನೇಹಿತರೆ ಅದೇ ರೀತಿಯಲ್ಲಿ ಯಥಾ ಪ್ರಕಾರ ಮೊದಲ ವೇರಿಯಂಟ್ ನಿಮಗೆ 9999 ರೂಪಾಯಿ ಸಿಗುತ್ತೆ. ಇದರ ಎರಡನೇ ವೇರಿಯಂಟ್ 11999 ರೂಪಾಯಿ ಸಿಗುತ್ತೆ. ಇದರ ಮೂರನೇ ಒಂದು ವೇರಿಯಂಟ್ 13999 ರೂಪಾಯಿ ಸಿಗುತ್ತೆ. ಇದಲ್ಲದೆ ಇದರ ಸ್ಟೋರೇಜ್ ಅನ್ನು ಸ್ನೇಹಿತರೆ ಯಥಾ ಪ್ರಕಾರ ಈಗಾಗಲೇ ನಾನು ಹೇಳಿರುವಂತೆ ನಿಮಗೆ 2TB ವರೆಗೂ ಇದರ ಒಂದು ಸ್ಟೋರೇಜ್ ಅನ್ನ ನೀವು ವಿಸ್ತರಿಸ್ಕೋಬಹುದು. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 6.26 ಇಂಚಿನ ನಿಮಗೆ ಫುಲ್ HD ಪ್ಲಸ್ ಅದ್ದೂರಿಯ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಸೊ ಇದರ ಒಂದು ಕ್ಯಾಮ್ರಾ ಮಾಹಿತಿ ನೋಡ್ಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 12+5 ಮೆಗಾಪಿಕ್ಸೆಲ್ ನಿಮಗೆ ಡ್ವೆಲ್ ರೇರ್ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ ಫೋನಿನ ಹಿಂಭಾಗದಲ್ಲಿ ನೀಡಲಾಗಿದೆ. ಫ್ರಂಟ್ ಅಲ್ಲಿ ಸ್ನೇಹಿತರೆ ಸೆಲ್ಫಿ ಮತ್ತು ವಿಡಿಯೋ ಕೊರೆಗಳಿಗೋಸ್ಕರ 13 ಮೆಗಾಪಿಕ್ಸೆಲ್ ನ ಫ್ರಂಟ್ ಅಲ್ಲಿ ನೀಡಲಾಗ್ತಾ ಇದೆ. ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಇದು ಸಹ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ನಿಮಗೆ 660ರ ಆಕ್ಟೋಕೋರ್ ಪ್ರೊಸೆಸರ್ ನಿಮಗೆ ಆಧಾರಿತ ರನ್ ಆಗುತ್ತೆ. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ಭರ್ಜರಿಯಾಗಿ 5000 mAh ನ ಬ್ಯಾಟರಿ ಸಹ ಈ ಒಂದು ಸ್ಮಾರ್ಟ್ ಫೋನ್ ಒಳಗೊಂಡಿರುತ್ತದೆ. ರಿಯಲ್ಮಿ 3 5ನೇ ಸ್ಥಾನದಲ್ಲಿದೆ ಸ್ನೇಹಿತರೆ ರಿಯಲ್ಮಿ ಕಂಪನಿಯ ರಿಯಲ್ಮಿ 3 ಸ್ಮಾರ್ಟ್ ಫೋನ್. ಇದು ಒಟ್ಟು 3 ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತದೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಒಂದು ಸ್ಟೋರೇಜ್ ಅಲ್ಲಿ ಲಭ್ಯವಿರುತ್ತೆ. ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಸದ್ಯಕ್ಕೆ 6GB RAM ಮತ್ತು 64GB ಸ್ಟೋರೇಜ್ ಅಲ್ಲಿ ಸಹ ಲಭ್ಯವಾಗ್ತಾ ಇದೆ. ಆದರೆ ಇದು ನಿಮಗೆ ಅಫಿಷಿಯಲ್ ಸೈಟ್ ಅಲ್ಲಿ ಮಾತ್ರ ಲಭ್ಯವಾಗ್ತಾ ಇದೆ. ಆಫ್ಲೈನ್ ನಲ್ಲಿ ಇದು ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಸೊ ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನಿನ ಬೆಲೆ ನೋಡ್ಬೇಕಂದ್ರೆ ಸ್ನೇಹಿತರೆ ಇದು ಸಹ ನಿಮಗೆ ಇದರ ಒಂದು ಯಥಾ ಪ್ರಕಾರ ಇದರ ಒಂದು ಆರಂಭಿಕ ಒಂದು ಬೆಲೆ ಏನಿದೆ 8995 ರೂಪಾಯಿಗೆ ಸಿಗುತ್ತೆ. ಮತ್ತೊಂದು ಇದರ 9999 ರೂಪಾಯಿಗೆ ಸಿಗುತ್ತೆ. ಇದರ ಮೂರೊಂದು ವೇರಿಯಂಟ್ ಏನಿದೆ ಅದು ನಿಮಗೆ 10990 ರೂಪಾಯಿಗೆ ಇದು ಸಿಗ್ತಾ ಇದೆ. ಇದರ ಸ್ಟೋರೇಜ್ ಸಹ ಸ್ನೇಹಿತರೆ ನೀವು 256GB ವರೆಗೂ ಇದರ ಒಂದು ಸ್ಟೋರೇಜ್ ಸಹ ನೀವು ಎಕ್ಸ್ಟೆಂಡ್ ಮಾಡ್ಕೊಬಹುದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 6.22 ಇಂಚಿನ ಫುಲ್ HD ಪ್ಲಸ್ ಮಲ್ಟಿ ಟಚ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಇದು ಸಹ ಡ್ವೆಲ್ ರೇರ್ ಕ್ಯಾಮ್ರಾ ಅಂತಂದ್ರೆ ನಿಮಗೆ 13+2 ಮೆಗಾಪಿಕ್ಸೆಲ್ ಇದರ ಹಿಂಭಾಗದಲ್ಲಿ ನೀಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನಿನ ಫ್ರಂಟ್ ಅಲ್ಲಿ ನಿಮಗೆ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ 13 ಮೆಗಾಪಿಕ್ಸೆಲ್ ನಿಮಗೆ ಫ್ರಂಟ್ ಅಲ್ಲಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಸಹ ಸ್ನೇಹಿತರೆ ನಿಮಗೆ ಮೀಡಿಯಾಟೆಕ್ ಹೆಲಿಯೋ P70 ಪ್ರೊಸೆಸರ್ ಜೊತೆಗೆ ರನ್ ಆಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ನಿಮಗೆ 4230 mAh ಬ್ಯಾಟರಿಯನ್ನು ಕಂಪನಿ ನೀಡಿದೆ. 4ನೇ ಸ್ಥಾನದಲ್ಲಿ ಬರುತ್ತೆ ಸ್ನೇಹಿತರೆ ಶೋಮಿಯ ಮಿ A2. ಸೊ ಸ್ನೇಹಿತರೆ ಶೋಮಿಯ ಈ ಮಿ A2 ಇದು ಒಟ್ಟು 2 ವೇರಿಯಂಟ್ಗಳಲ್ಲಿ ಲಭ್ಯವಿದೆ. ಒಂದು 4GB RAM ಮತ್ತೊಂದು 64GB ಸ್ಟೋರೇಜ್, ಮತ್ತೊಂದು 6GB RAM 128GB ಸ್ಟೋರೇಜ್. ಸೊ ಇದರ ಬೆಲೆ ಸಹ ಸ್ನೇಹಿತರೆ ಯಥಾ ಪ್ರಕಾರ ಇದರ ಆರಂಭಿಕ ಬೆಲೆ ಈಗ ಸದ್ಯಕ್ಕೆ ನಿಮಗೆ ಸಿಗ್ತಾ ಇದೆ 10,499 ರೂಪಾಯಿ. ಮತ್ತೊಂದು ಇದರ ಒಂದು ವೇರಿಯಂಟ್ ಏನಿದೆ ಇದು 15,990 ರೂಪಾಯಿಗೆ ಸಿಗ್ತಾ ಇದೆ. ಇದು ಸ್ನೇಹಿತರೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 5.99 ಇಂಚಿನ ಫುಲ್ HD ಪ್ಲಸ್ ನಿಮಗೆ ಮಲ್ಟಿ ಟಚ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಇದು ಸಹ ಸ್ನೇಹಿತರೆ ನಿಮಗೆ ಡ್ವೆಲ್ ರೇರ್ ಕ್ಯಾಮ್ರಾ ಸೆಟಪ್ ನ ಹೊಂದ್ಕೊಂಡಿದೆ. ಅಂದ್ರೆ ನಿಮಗೆ ಇದರ ಹಿಂಭಾಗದಲ್ಲಿ 12+20 ಮೆಗಾಪಿಕ್ಸೆಲ್ ನಿಮಗೆ ಹಿಂಭಾಗದಲ್ಲಿ ನಿಮಗೆ ಸಿಕ್ಕಿದ್ರೆ ಇದರ ಮುಂಭಾಗದಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ನಿಮಗೆ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ 20 ಮೆಗಾಪಿಕ್ಸೆಲ್ ನೀಡಿದೆ ಕಂಪನಿ. ಈ ಸ್ಮಾರ್ಟ್ ಫೋನ್ ಸ್ನೇಹಿತರೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ನಿಮಗೆ 660 ಆಕ್ಟೋಕೋರ್ ಪ್ರೊಸೆಸರ್ ಆಧಾರಿತ ಪ್ರೊಸೆಸರ್ ಜೊತೆಗೆ ರನ್ ಆಗುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸ್ನೇಹಿತರೆ ನಿಮಗೆ 3010 mAh ಬ್ಯಾಟರಿಯನ್ನು ಸಹ ಕಂಪನಿ ನೀಡಿದೆ. 3ನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ ಸ್ಯಾಮ್ಸಂಗ್ ಕಂಪನಿಯ ಗ್ಯಾಲಕ್ಸಿ M20. ಸೊ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20 ಸಹ ಸ್ನೇಹಿತರೆ ಇದು ಒಟ್ಟು 2 ವೇರಿಯಂಟ್ಗಳಲ್ಲಿ ನಿಮಗೆ ಲಭ್ಯವಿರುತ್ತೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಸ್ಟೋರೇಜ್. ಇದರ ಬೆಲೆಯೂ ಸಹ ಸ್ನೇಹಿತರೆ ಯಥಾ ಪ್ರಕಾರ ಇದರ ಮೊದಲ ವೇರಿಯಂಟ್ ಏನಿದೆ ಸೊ ಅದು ನಿಮಗೆ 9,990 ರೂಪಾಯಿಗೆ ಸಿಕ್ಕಿದ್ರೆ ಇದರ ಮತ್ತೊಂದು ವೇರಿಯಂಟ್ ನಿಮಗೆ 11,990 ರೂಪಾಯಿಗೆ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 6.3 ಇಂಚಿನ ಫುಲ್ HD ಪ್ಲಸ್ ಇನ್ಫಿನಿಟಿ V ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಇದು ಸಹ ಸ್ನೇಹಿತರೆ ನಿಮಗೆ ಡ್ವೆಲ್ ರೇರ್ ಕ್ಯಾಮ್ರಾ ಸೆಟಪ್ ನ ಹೊಂದ್ಕೊಂಡಿದೆ. ಅಂತಂದ್ರೆ ನಿಮಗೆ 12+5 ಮೆಗಾಪಿಕ್ಸೆಲ್ ಈ ಒಂದು ಸ್ಮಾರ್ಟ್ ಫೋನಿನ ಹಿಂಭಾಗದಲ್ಲಿ ನೀಡಲಾಗಿದೆ. ಜೊತೆಗೆ ಇದರ ಒಂದು ಫ್ರಂಟ್ ಅಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ಸೆಲ್ಫಿಗೋಸ್ಕರ ನೀಡಲಾಗಿದೆ. ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ ಎಕ್ಸಿನೋಸ್ ನಿಮಗೆ 7940 ಆ ಒಂದು ಪ್ರೊಸೆಸರ್ ಜೊತೆಗೆ ರನ್ ಆಗುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 5000 mAh ನ ಬ್ಯಾಟರಿ ಸಹ ಸ್ಯಾಮ್ಸಂಗ್ ಕಂಪನಿ ನೀಡಿದೆ.
ಎರಡನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ ರೆಡ್ಮಿ ಕಂಪನಿಯ ಮತ್ತೊಂದು ಅದೇ ಫೋನ್ ರೆಡ್ಮಿ Y3. ಸೊ ಈ ಒಂದು ರೆಡ್ಮಿ ವೈ ತ್ರೀ ಸ್ಮಾರ್ಟ್ ಫೋನ್ ಸ್ನೇಹಿತರೆ ಒಟ್ಟು 2 ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತದೆ. 3GB RAM 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಸ್ಟೋರೇಜ್. ಇದರ ಬೆಲೆಯೂ ಸಹ ಸ್ನೇಹಿತರೆ ಯಥಾ ಪ್ರಕಾರ ಇದೆಲ್ಲ ಆರಂಭಿಕ ಬೆಲೆ ಒಂದು ವೇರಿಯಂಟ್ ಏನಿದೆ ಇದು 8,999 ರೂಪಾಯಿ ಸಿಗುತ್ತೆ. ಮತ್ತೊಂದು ಇದರ ವೇರಿಯಂಟ್ 11,999 ರೂಪಾಯಿ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 6.26 ಇಂಚಿನ ನಿಮಗೆ ಡಾಟ್ ನಾಚ್ HD+ ಡಿಸ್ಪ್ಲೇ ಜೊತೆ ಬರುತ್ತೆ. ಇದು ಡ್ವೆಲ್ ರೇರ್ ಕ್ಯಾಮ್ರಾ ಅಂದ್ರೆ ನಿಮಗೆ 12+2 ಮೆಗಾ ಪಿಕ್ಸೆಲ್ ನಿಮಗೆ ಇದರ ಹಿಂಭಾಗದಲ್ಲಿ ನಿಮ್ಗೆ ಸಿಗುತ್ತೆ. ಅದು ಬಿಟ್ಟು ಇದರ ಒಂದು ಮುಂಭಾಗದ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಫ್ರಂಟ್ ಅಲ್ಲಿ ಸ್ನೇಹಿತರೆ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ 32 ಮೆಗಾ ಪಿಕ್ಸೆಲ್ ನ ನೀಡಲಾಗಿದೆ. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 632 ಆಕ್ಟೋಕೋರ್ ಪ್ರೋಸೆಸ್ ಆಧಾರಿತ ಒಂದು ಚಿಪ್ಸೆಟ್ ಜೊತೆಗೆ ರನ್ ಆಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕಂಪನಿ 4000 mAh ಬ್ಯಾಟರಿಯನ್ನು ನೀಡಲಾಗಿದೆ. ಈ ಪಟ್ಟಿಯ ಮೊದಲ ಸ್ಥಾನಕ್ಕೆ ಅಂತಂದ್ರೆ 2019 ಅಂದ್ರೆ ಈ ತಿಂಗಳ ಆಗಸ್ಟ್ 2019ರವರೆಗೆ ಕೇವಲ 10,000 ರೂಪಾಯಿ ಒಳಗಡೆ ನೀವು ಖರೀದಿಸಬಹುದಾದ ಅದ್ದೂರಿಯ ಒಂದು ಸ್ಮಾರ್ಟ್ ಫೋನ್ ಅಂತಂದ್ರೆ ಇದು ರೆಡ್ಮಿ ನೋಟ್ 7S. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಒಟ್ಟು 2 ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತೆ. 3GB RAM ಮತ್ತು 32GB ಸ್ಟೋರೇಜ್, ಮತ್ತೊಂದು 4GB RAM 64GB ಒಂದು ಸ್ಟೋರೇಜ್. ಸೊ ಇದರ ಬೆಲೆಯೂ ಸಹ ಸ್ನೇಹಿತರೆ ಯಥಾ ಪ್ರಕಾರ ಇದರ ಆರಂಭಿಕ ಬೆಲೆ ಇರುತ್ತೆ 9,999 ರೂಪಾಯಿ. ಮತ್ತೊಂದು ಇದರ ಆರಂಭಿಕ ಬೆಲೆ ಅಂದ್ರೆ ಮತ್ತೊಂದು ವೇರಿಯಂಟಿನ ಒಂದು ಬೆಲೆ 11,999 ರೂಪಾಯಿ ಆಗಿರುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ 6.3 ಇಂಚಿನ ಡಾಟ್ ನಾಚ್ HD+ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಇದು ಡ್ವೆಲ್ ರೇರ್ ಕ್ಯಾಮ್ರಾ ಅಂತಂದ್ರೆ ನಿಮಗೆ 48 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಹಿಂಭಾಗದಲ್ಲಿ ನೀಡಲಾಗ್ತಾ ಇದೆ. ಜೊತೆಗೆ ಇದರ ಒಂದು ಫ್ರಂಟ್ ಅಲ್ಲಿ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ನೀಡಲಾಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 660 ಒಂದು ಚಿಪ್ಸೆಟ್ ಜೊತೆಗೆ ರನ್ ಆಗುತ್ತೆ. ಇದು ಆಂಡ್ರಾಯ್ಡ್ ಪೈ ಆಧಾರಿತ ಇದು ಪ್ರೊಸೆಸರ್ ರನ್ ಮಾಡುತ್ತೆ. ಅದಲ್ಲದೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಭರ್ಜರಿಯಾಗಿ 4000 mAh ಬ್ಯಾಟರಿನ ಈ ಒಂದು ಸ್ಮಾರ್ಟ್ ಫೋನ್ ಒಳಗೊಂಡಿರುತ್ತೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಪಟ್ಟಿಯ ಅದ್ದೂರಿಯಾದಂತಹ ಒಂದು ಸ್ಮಾರ್ಟ್ ಫೋನ್ಗಳ ಬೆಲೆ ಮತ್ತು ಅದರ ಒಂದು ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಇದು ಈ ವರ್ಷ ಅಂದ್ರೆ 2019ರಲ್ಲೂ ಅದು ಇದೇ ತಿಂಗಳ ಅಂದ್ರೆ ಆಗಸ್ಟ್ ತಿಂಗಳವರೆಗೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಒಂದು ಅದ್ದೂರಿಯ ಟಾಪ್ 10 ಸ್ಮಾರ್ಟ್ ಫೋನ್ಗಳಾಗಿರುತ್ತೆ. ಕೇವಲ ನಿಮ್ಮ ಹತ್ರ 10,000 ರೂಪಾಯಿ ಬಜೆಟ್ ಇದೆ. ಸೊ ಅದಾದ್ಮೇಲೆ ನಿಮಗೆ 10,000 ರೂಪಾಯಿ ಮೇಲೇನು ಅದ್ದೂರಿಯಾದಂತಹ ಕೆಲವು ಫೋನ್ಗಳಿದೆ. ಬಟ್ ಇದು ನಿಮಗೆ 10,000 ರೂಪಾಯಿ ಒಳಗಡೆ ಬರುವಂತಹ ಒಂದು ಈ ಒಂದು ರೇಂಜಿನ ಒಂದು ಸ್ಮಾರ್ಟ್ ಫೋನ್ಗಳಾಗಿರುತ್ತೆ. ಸೊ ನನ್ನ ಪ್ರಕಾರ ಅಂದ್ರೆ ನಮ್ಮ ಪ್ರಕಾರ ಈಗಾಗಲೇ ನಾವು ಹಲವಾರು ರೀತಿಯ ಕೆಲವು ರಿವ್ಯೂಗಳಾಗಿರ್ಬೋದು, ಈ ಒಂದು ಫೋನ್ಗಳ ಟೆಸ್ಟಿಂಗ್ಗಳಾಗಿರ್ಬೋದು, ಕ್ಯಾಮ್ರಾ, ಬ್ಯಾಟ್ರಿ, ಡಿಸ್ಪ್ಲೇ ಆಗಿರ್ಬೋದು, ಅದರ ಕಂಪ್ಲೀಟ್ ಆಗಿ ಇದರ ಒಂದು ಪರ್ಫಾರ್ಮೆನ್ಸ್ ಇವೆಲ್ಲವನ್ನು ಸಹ ಸ್ನೇಹಿತರೆ ಗಮನದಲ್ಲಿ ಇಟ್ಕೊಂಡು ರೆಡ್ಮಿ ಕಂಪನಿಯ ರೆಡ್ಮಿ ನೋಟ್ 7S ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ 10,000 ರೂಪಾಯಿ ಒಳಗಡೆ ನೀವು ಖರೀದಿಸಬಹುದಾದ ಅದ್ದೂರಿಯ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇದು ನಮ್ಮ ಸಲಹೆ ಅಷ್ಟೇ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಲೀಸ್ಟ್ ನೋಡಾದ್ಮೇಲೆ ನಿಮ್ಮ ಆಧಾರ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ. ನೀವು ಯಾವ್ದನ್ನ ಕೊಳ್ಳಕೋಬೇಕು, ಯಾವ್ದನ್ನ ಪಡ್ಕೊಬೇಕು, ಯಾವ್ದನ್ನ ಖರೀದಿಸಬೇಕು ಅನ್ನೋ ಮಾಹಿತಿ ಸೊ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ನೀವು ಡಿಸೈಡ್ ಮಾಡಿ ನೋಡ್ಬೋದು ಯಾವ್ದು ಬೇಕು ಅಂತ ಹೇಳಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಜೊತೆಗೆ ನಿಮಗೆ ಈ ಒಂದು 10,000 ರೂಪಾಯಿ ಒಳಗಡೆ ಬೇರೆ ಯಾವುದೇ ರೀತಿಯ ಒಂದು ಸ್ಮಾರ್ಟ್ ಫೋನ್ ನಿಮ್ಮ ಪ್ರಕಾರ ಚೆನ್ನಾಗಿದೆ ಅಂದರೆ ಓವರ್ ಆಲ್ ಅಂತಂದರೆ ಇದರ ಒಂದು ಬ್ಯಾಟ್ರಿ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಮಾಹಿತಿ ನಿಮ್ಮ ಪ್ರಕಾರ ನಿಮಗನ್ಸುತ್ತೆ ಈ ಒಂದು ಲಿಸ್ಟಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅನ್ಸಿದ್ರೆ ಸೊ ನೀವು ಆ ಒಂದು ಫೋನ್ ಸಹ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸ್ಬೋದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಅಂದ್ರೆ ಯಾರು ಆ ಒಂದು ಮಾಹಿತಿಯನ್ನು ನೀಡ್ತಾರೋ ಅವರ ಹೆಸರೊಂದಿಗೆ ಆ ಒಂದು ಸ್ಮಾರ್ಟ್ ಫೋನ್ನ ಸಹ ನಾವು ಅದು ಯಾವ ರೇಂಜಲ್ಲಿ ಕಮ್ಮಿ ಇದೆ ಮತ್ತು ಯಾವ ರೇಂಜಲ್ಲಿ ಇದನ್ನ ತಗೋಬಹುದು ಅನ್ನುವಂಥ ಮಾಹಿತಿಯನ್ನು ಸಹ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರಿ ಸ್ನೇಹಿತರೆ ಇದೇ ರೀತಿಯ ಒಂದು ವಿಡಿಯೋಗಳನ್ನ ಡಿಜಿಟ್ ಕನ್ನಡ ಕಡೆಯಿಂದ. ನಾನು ರವಿ, ನಮಸ್ಕಾರ.